Okay, next we can start the second topic from the chapter, that is chemical property of the acid, base as well as salt. ಈ ಕೆಮಿಕಲ್ ಪ್ರಾಪರ್ಟಿ ನಮಗೆ ಮೇನ್ 5 ಪ್ರಾಪರ್ಟಿ ಇದೆ. ಅದರಲ್ಲಿ ಯಾವುದಪ್ಪ ಅಂತಂದ್ರೆ ಒಂದು ನೇಚರ್ ಆಫ್ ದ ಆಸಿಡ್, ಅಂದ್ರೆ ಹೌ ಟು ಟೆಸ್ಟ್ ದ ಆಸಿಡ್ ಅಂಡ್ ಬೇಸ್ ಅಂಡ್ ಸಾಲ್ಟ್ ಇನ್ ದ ಲ್ಯಾಬ್ರೋಟರಿ. ನಮ್ಮ ಲ್ಯಾಬ್ ಅಲ್ಲಿ ಯಾವುದೋ ಒಂದು ಆಸಿಡ್ ಅಥವಾ ಬೇಸ್ನ ಕೊಟ್ರೆ ಅಥವಾ ಸಾಲ್ಟ್ನ ಕೊಟ್ರೆ ನೀವು ಯಾವ ತರ ಚೆಕ್ ಮಾಡ್ತೀರಾ ಅಂತ, ದಟ್ ಇಸ್ ಕಾಲ್ಡ್ ಹೌ ಟು ಅನಲೈಸ್ ದ acid or base or salt in the laboratory. Second topic ಬಂದು how acid, A ಅಂತಂದ್ರೆ ಇಲ್ಲಿ ಆಸಿಡ್ ಬರುತ್ತೆ, or ಬಾರ್ ಅಂದ್ರೆ ಅಥವಾ ಅಂತ, B ಅಂದ್ರೆ ಬೇಸ್. how acid or base react with ಅಂದ್ರೆ ಪ್ಲಸ್ ಅಂತ ಬರೀತೀನಿ ನಾನು, with metal. ಯಾವುದೇ ಒಂದು ಆಸಿಡ್ ಅಥವಾ ಬೇಸು ಮೆಟಲ್ ಜೊತೆ ರಿಯಾಕ್ಟ್ ಆದ್ರೆ ನಮಗೆ ಏನು ಬರುತ್ತೆ, ಇದ್ರ ಮೇಲೆ ನಿಮಗೆ ಒಂದು ಡಯಾಗ್ರಾಮ್ ಇದೆ. ಸೊ ಇದ್ರ ಮೇಲೆ ನಿಮಗೆ ಒಂದು ಡಯಾಗ್ರಾಮ್ ಇದೆ, ಆ ಡಯಾಗ್ರಾಮ್ನ 2 ಮಾರ್ಕ್ಸ್ ಕೇಳ್ತಾರೆ. ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟಿ ಬಂದು ಹೌ ಆಸಿಡ್ ರಿಯಾಕ್ಟ್ ವಿತ್ ಮೆಟಲ್ ಕಾರ್ಬೋನೇಟ್ MCO3, ಅಂದ್ರೆ ಎಂ ಅಂದ್ರೆ ಇಲ್ಲಿ ಮೆಟಲ್ ಆಗುತ್ತೆ. ಸೊ ಹೌ ಆಸಿಡ್ ಪ್ಲಸ್ ಅಂದ್ರೆ ರಿಯಾಕ್ಟ್ ವಿತ್ MCO3 ಅಂದ್ರೆ ಮೆಟಲ್ ಕಾರ್ಬೋನೇಟ್, ಅಥವಾ MHCO3 ಮೆಟಲ್ ಬೈ ಕಾರ್ಬೋನೇಟ್ ಅಂತ ಕರಿತೀವಿ, ಅಥವಾ ಮೆಟಲ್ ಹೈಡ್ರೋಜನ್ ಕಾರ್ಬೊನೇಟ್. ಇವೆರಡು ರಿಯಾಕ್ಟ್ ಆದರೆ ನಮಗೆ ಏನು ಬರುತ್ತೆ ಆಮೇಲೆ ನೋಡೋಣ. ನೆಕ್ಸ್ಟ್ ಫೋರ್ತ್ ಬಂದು ಹೌ ಆಸಿಡ್ ಅಂಡ್ ಬೇಸ್ ರಿಯಾಕ್ಟ್ ವಿತ್ ಈಚ್ ಅದರ್, ಅಂದರೆ ಇವೆರಡು ನಮ್ಗೆ ರಿಯಾಕ್ಟ್ ಆದರೆ ನಮಗೆ ಯೂಶಲಿ ಸಾಲ್ಟ್ ಮತ್ತು ವಾಟರ್ ಬಂದಿರುತ್ತೆ. ಸೊ ಫೋರ್ತ್ ಆಯಿತು. ಇನ್ನೂ ಒಂದಿದೆ, ಯಾವುದಪ್ಪ ಅಂದರೆ ಹೌ ಮೆಟಾಲಿಕ್ ಆಕ್ಸೈಡ್, MO ಅಂದರೆ how metallic oxide react with acid. ನಿಮ್ಗೆ ಗೊತ್ತಾಗಬೇಕು how metallic oxide react with acid. so usually we will get salt and water ಬರುತ್ತೆ. ಇದಕ್ಕೆ ನಾವು ಕೆಮಿಕಲ್ಸ್ ಆಮೇಲೆ ನೋಡೋಣ ಬೇಕಾದ್ರೆ. so how metallic oxide react with acid, usually we get the salt and water. ಲಾಸ್ಟ್ ಒಂದಿದೆ, ಯಾವುದಪ್ಪ ಅಂದರೆ NMO, ಅಂದರೆ how non-metallic oxide react with base, usually we get same salt and water. so ಈ ಇಷ್ಟನ್ನು ಓದಿದ್ರೆ ಇಲ್ಲಿ ಕೆಮಿಕಲ್ ಪ್ರಾಪರ್ಟಿ ಆಫ್ ಆಸಿಡ್ ಮತ್ತು ಬೇಸ್ ಕೂಡ ಮುಗಿಯುತ್ತೆ. ಫಸ್ಟ್ ಯಾವುದು, ಹೌ ಕ್ಯಾನ್ ಇಟ್ ಇಸ್ ದ ಪ್ರೆಸೆನ್ಸ್ ಆಫ್ ಆಸಿಡ್ ಆರ್ ಬೇಸ್ ಆರ್ ಸಾಲ್ಟ್ ಬೈ ಯೂಸಿಂಗ್ ಅ ಡಿಫ್ರೆಂಟ್ ಇಂಡಿಕೇಟರ್. ಅಲ್ಲಿ ನಾವು ಡಿಫ್ರೆಂಟ್ ಇಂಡಿಕೇಟರ್ನ ಯೂಸ್ ಮಾಡ್ತೀವಿ. ಆ ಡಿಫ್ರೆಂಟ್ನ ಇಂಡಿಕೇಟರ್ ಯೂಸ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಕೊಟ್ಟಿರೋದು ಆಸಿಡ್ ಅಥವಾ ಬೇಸ್ ಅಥವಾ ಸಾಲ್ಟ್ ಅಂತ. ಸೆಕೆಂಡ್ ಬಂದು ಯಾವುದೇ ಮೆಟಲ್ಗೆ ನಾವು ಆಸಿಡ್ ಹಾಕ್ತೀವಿ ಅಥವಾ ಬೇಸ್ ಹಾಕಿದ್ರೆ ನಮಗೆ ಏನು ಬರುತ್ತೆ ಗೊತ್ತಾಗಬೇಕು. ಥರ್ಡ್ ಬಂದು ಯಾವುದೇ ಒಂದು ಆಸಿಡ್ಗೆ ನಾವು ಮೆಟಲ್ ಕಾರ್ಬೊನೇಟ್ಸನ್ನು ಅಥವಾ ಮೆಟಲ್ ಬೈ ಕಾರ್ಬೋನೇಟನ್ನು ಹಾಕಿದ್ರೆ ನಮಗೆ ಏನು ಬರುತ್ತೆ, ಇಲ್ಲಿ ಎಸ್ಪೆಷಲಿ ನಮಗೆ ಸಾಲ್ಟು ಮತ್ತು ವಾಟರು ಮತ್ತು CO2 ಗ್ಯಾಸ್ ಬರುತ್ತೆ. ಈ CO2 ಗ್ಯಾಸ್ ಬಂದಾಗ ನೀವು CO2 ಗ್ಯಾಸ್ ಅನ್ನ ಯಾವ ತರ ಕಂಡುಹಿಡಿತೀರಿ ಅಂತ ಕೇಳ್ತಾರೆ. ದಟ್ ಇಸ್ ಕಾಲ್ಡ್ ಹೌ ಟು ಐಡೆಂಟಿಫೈ ದ ಲಿಬರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ವೆನ್ ಆಸಿಡ್ ರಿಯಾಕ್ಟ್ ವಿತ್ ಮೆಟಲ್ ಕಾರ್ಬೊನೇಟ್ಸ್ ಆರ್ ಆಸಿಡ್ ರಿಯಾಕ್ಟ್ ವಿತ್ ಮೆಟಲ್ ಬೈಕಾರ್ಬೊನೇಟ್ಸ್, ಅದೊಂದು ಕೇಳ್ತಾರೆ. ನೆಕ್ಸ್ಟ್ ಬಂದು ಇಟ್ ಈಸ್ ಕಾಲ್ಡ್ ಯೂಶುವಲಿ ನ್ಯೂಟ್ರಲೈಸೇಷನ್ ರಿಯಾಕ್ಷನ್, ಅಂದರೆ ಯಾವುದೇ ಒಂದು ಆಸಿಡ್ ಯಾವುದೋ ಒಂದು ಮಿಶ್ರಿತ ರಿಯಾಕ್ಟ್ ಆದರೆ ನಮಗೆ ಸಾಲ್ಟ್ ಮತ್ತು ವಾಟರ್ ಬರೋದು ಕಾಮನ್. ಇಲ್ಲಿ ನೋಡಿ, ಮೆಟಾಲಿಕ್ ಆಕ್ಸೈಡ್ಸ್ ಮತ್ತು ಆಸಿಡ್ ಗಿವ್ ಸಾಲ್ಟ್ ಆ್ಯಂಡ್ ವಾಟರ್. ಇಲ್ಲಿ ನೋಡಿ, ಇಲ್ಲೂ ಆಸಿಡ್ ಇದೆ, ಇಲ್ಲೂ ಆಸಿಡ್ ಇದೆ, ಇಲ್ಲೂ ಬೇಸ್ ಇದೆ, ಸಾಲ್ಟ್ ವಾಟರ್ ಬಂತು, ಸಾಲ್ಟ್ ವಾಟರ್ ಬಂದಿದೆ. ಅಂದರೆ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಯೂಶುವಲಿ ಬಿಹೇವ್ ಆಸ್ ಎ ಬೇಸಿಕ್ ಇನ್ ನೇಚರ್. ಓಕೆ, ಸೊ ಆಸಿಡ್ ಇದೆ, ಬೇಸ್ ಇದೆ, ಸಾಲ್ಟ್ ಮತ್ತು ವಾಟರ್ ಬಂತು. ಇಲ್ಲಿ ನೋಡಿ, ಬೇಸ್ ಇದೆ, ಸಾಲ್ಟು ವಾಟರ್ ಬಂದಿದೆ, ಇದು ಆಸಿಡ್ ಇದೆ, ಅಂದರೆ ಇವನು ಆಸಿಡ್ ಆಗಿ ಬಿಹೇವ್ ಮಾಡುತ್ತೆ. ಓಕೆ, ಅಂದರೆ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್, ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ acidic in nature. That means you can react any acid or any base, usually you will get a salt and water. They are called a neutralization reaction. Okay, so now we can start a first one, that is how to understand the given compound is either acid or base or neutral compound. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ ಈಗ ಒಂದು 3 ಬೀಕರ್ ತಗೊಳ್ಳೋಣ. ಗ್ಲಾಸ್ ಬೀಕರ್ ಇದೆ, ಇದಕ್ಕೆ ಒಂದು ನೇಮ್ ಎ ಅಂತ ಹಾಕೊಳ್ಳೋಣ.
ಇನ್ನೊಂದು ಬಿ ಅಂತ ಅಂದ್ಕೊಳ್ಳೋಣ, ಇನ್ನೊಂದು ಸಿ ಅಂತ ಅಂದ್ಕೊಳ್ಳೋಣ. ಸೊ ಇದರಲ್ಲಿ ನಾನು ಆಸಿಡ್ ಕೊಟ್ಟಿದ್ದೀನಿ, ಇದರಲ್ಲಿ ಬೇಸ್ ಕೊಟ್ಟಿದ್ದೀನಿ, ಇದರಲ್ಲಿ ನ್ಯೂಟ್ರಲ್ ಕಾಂಪೌಂಡ್ ಅಂದರೆ ಒಂದು ನಾನು ಶುಗರ್ ಸೊಲ್ಯೂಷನ್ ಕೊಡ್ತೀನಿ, ಅಂದರೆ ಗ್ಲೂಕೋಸ್ ಸೊಲ್ಯೂಷನ್. ಶುಗರ್ ಇರ್ಬೋದು ಅಥವಾ ಗ್ಲೂಕೋಸ್ ಇರ್ಬೋದು ಅಥವಾ ಡಿಸ್ಟಿಲ್ಡ್ ವಾಟರ್ ಅಥವಾ ಇಥೆನಾಲ್, ಇವೆಲ್ಲ ಏನಪ್ಪ ಅಂದರೆ ನ್ಯೂಟ್ರಲ್ ಕಾಂಪೌಂಡ್ಸ್. ಸೊ ಇದರಲ್ಲಿ ಆಸಿಡ್ ಇದೆ, ಬೇಸ್ ಇದೆ, ಇದರಲ್ಲಿ ನ್ಯೂಟ್ರಲ್ ಕಾಂಪೌಂಡ್ ಇದೆ. ಈಗ ನಾನೇನು ಮಾಡ್ತೀನಿ, ಡಿಫ್ರೆಂಟ್ ಇಂಡಿಕೇಟರ್ ಇದೆ. ಬೈ ಯೂಸಿಂಗ್ ಡಿಫ್ರೆಂಟ್ ಇಂಡಿಕೇಟರ್ಸ್ we can easily identify which is acid, which is base or which is neutral compound. Next we have to understand what is the meaning of indicator. ಅಂದರೆ ಇಂಡಿಕೇಟರ್ ಅಂದರೆ ಏನೂ ಇಲ್ಲ. ನಾವು ಯೂಶಲಿ ಬೈಕ್ ಇರುತ್ತಪ್ಪ, ಈಗ ನಾವು ಬೈಕಲ್ಲಿ ಲೆಫ್ಟಿಗೆ ಹೋಗಬೇಕು ಅಂತಂದರೆ ನಾವೇನು ಮಾಡ್ತೀವಿ, ಲೆಫ್ಟ್ ಇಂಡಿಕೇಟರ್ನ ಆನ್ ಮಾಡ್ತೀವಿ. ಅಂದರೆ ಆ ಇಂಡಿಕೇಟರ್ ಏನು ತೋರಿಸ್ತಪ್ಪ ಅಂತಂದರೆ ಹಿಂದೆ ಬರ್ತಿರೋರಿಗೆ ನಮಗೆ ಸಿಗ್ನಲ್ ತೋರಿಸುತ್ತೆ. ಅದೇ ಥರನೇ ಕೆಮಿಸ್ಟ್ರಿಯಲ್ಲೂ ಕೆಲವೊಂದು ಇಂಡಿಕೇಟರ್ ಇದೆ. ಅದರಲ್ಲಿ ಫಸ್ಟ್ ಬಂದು ಲಿಟ್ಮಸ್ ಪೇಪರ್ ಅಂತ ಇದೆ. ಲಿಟ್ಮಸ್ ಪೇಪರಲ್ಲಿ ಎರಡು ಥರ ಇದೆ, ಒಂದು ಬ್ಲೂ ಲಿಟ್ಮಸ್ ಪೇಪರ್ ಇದೆ, ಇನ್ನೊಂದು ರೆಡ್ ಲಿಟ್ಮಸ್ ಪೇಪರ್ ಇದೆ. ಅದೇ ಥರನೇ ಲಿಟ್ಮಸ್ ಸೊಲ್ಯೂಷನ್ ಕೂಡ ಇದೆ. ನೆಕ್ಸ್ಟ್ ಬಂದು ಫಿನಾಪ್ತಲಿನ್ ಅಂತ ಒಂದು ಇಂಡಿಕೇಟರ್ ಬರುತ್ತೆ. ನೆಕ್ಸ್ಟ್ ಬಂದು ಮೀಥೈಲ್ ಆರೆಂಜ್. ಸೊ ದೀಸ್ ಆರ್ some of the important indicators we have to use to identify whether the given compound is either acid or base or salt. ಒಂದು ಸೆಕೆಂಡ್, ಯಾವುದು ಬ್ಲೂ ಅಥವಾ ರೆಡ್ ಲಿಟ್ಮಸ್ ಪೇಪರ್ ಇದೆ, ನೆಕ್ಸ್ಟ್ ಬಂದು ಫಿನಾಪ್ತಲಿನ್ ಇಂಡಿಕೇಟರ್ ಇದೆ, ಲಾಸ್ಟ್ ಬಂದು ಮೀಥೈಲ್ ಆರೆಂಜ್ ಇದೆ. ಸೊ ಲಿಟ್ಮಸಲ್ಲಿ ಎರಡು ಥರ ಇದೆ, ಒಂದು ಬ್ಲೂ ಲಿಟ್ಮಸ್ ಪೇಪರ್, ಮಾಮೂಲಿ ಚಿಕ್ಕ ತಿನ್ನ ಸ್ಟ್ರಿಪ್ ಆಫ್ ಪೇಪರ್ ಇರುತ್ತೆ, ಅದು ಬ್ಲೂ ಕಲರ್ ಇರುತ್ತೆ, ಅದು ಬ್ಲೂ ಲಿಟ್ಮಸ್ ಪೇಪರ್. ನೆಕ್ಸ್ಟ್ ಬಂದು ರೆಡ್ ಇದೆ, ಅದು ರೆಡ್ ಲಿಟ್ಮಸ್ ಪೇಪರ್. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಇಂಡಿಕೇಟರ್ we have to use to identify whether the given compound is either acid, base or neutral compound. ಈಗ ನಾವು ಚೆಕ್ ಮಾಡೋಣ ಏನಪ್ಪ ಅಂತಂದ್ರೆ, ಸೊ ಐ ವಿಲ್ ರೈಟ್ 3 ಕಾಲಮ್, 3 ಕಾಲಮ್ನ ಹಾಕೊಳ್ಳೋಣ. ಸೊ ಇಲ್ಲಿ ನಾನು ರೆಡ್ ಲಿಟ್ಮಸ್ ಪೇಪರ್ ತಗೊಳ್ತೀನಿ, ನೆಕ್ಸ್ಟು ಬ್ಲೂ ಲಿಟ್ಮಸ್ ತಗೊಳ್ತೀನಿ, ನೆಕ್ಸ್ಟು ಫಿನಾಪ್ತಲಿನ್ ತಗೊಳ್ತೀನಿ, ಲಾಸ್ಟ್ ಬಂದು ಮೀಥೈಲ್ ಆರೆಂಜ್. ಇವೆಲ್ಲ ಏನಪ್ಪ ಅಂತಂದರೆ ಇಂಡಿಕೇಟರ್. ಇವು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಯಾವುದ್ಯಾವುದು ರೆಡ್ ಲಿಟ್ಮಸ್ ಪೇಪರ್, ಬ್ಲೂ ಲಿಟ್ಮಸ್ ಪೇಪರ್, ನೆಕ್ಸ್ಟ್ ಫಿನಾಪ್ತಲಿನ್ ಇಂಡಿಕೇಟರ್, ಲಾಸ್ಟ್ ಬಂದು ಮೀಥೈಲ್ ಆರೆಂಜ್ ಇಂಡಿಕೇಟರ್. ಈ ಫಸ್ಟ್ ಕಾಲಮಲ್ಲ ಅಂತ ತಗೊಳ್ತೀನಿ ಸೊಲ್ಯೂಷನ್, ಅಂದರೆ ನಾನೇನಾದರೂ ಆಸಿಡ್ ತಗೊಂಡ್ರೆ, ಸೊ ಆಸಿಡ್ ತಗೊಂಡ್ರೆ ರೆಡ್ ಲಿಟ್ಮಸ್ ಪೇಪರ್ ರಿಮೈನ್ಸ್ ಸೇಮ್ ಇರುತ್ತೆ, ಇಲ್ಲಿ ಕಲರ್ ಯಾವ ಥರ ಚೇಂಜ್ ಆಗಲ್ಲ. ಸೊ ಏನಾಗುತ್ತೆ, ರೆಡ್ ಕಲರು ಸೇಮ್ ಆಗುತ್ತೆ, ಅಂದರೆ ರಿಮೈನ್ಸ್ ಸೇಮ್, ಚೇಂಜ್ ಆಗಿರಲ್ಲ. ಇದೇ ಆಸಿಡ್ಗೆ ನಾವಾದರೂ ಬ್ಲೂ ಲಿಟ್ಮಸ್ ಪೇಪರನ್ನು ಇಟ್ಟರೆ ಆ ಬ್ಲೂ ಕಲರು ರೆಡ್ ಕಲರ್ ಆಗುತ್ತೆ. ಸೊ ಇಯರ್ ಬ್ಲೂ ಕಲರ್ ಟರ್ನ್ಸ್ ಟು ರೆಡ್ ಕಲರ್. ನಾವೇನಾದರೂ ಬ್ಲೂ ಲಿಟ್ಮಸ್ ಪೇಪರನ್ನು ಯಾವುದೇ ಆಸಿಡ್ಗೆ ಇಟ್ಟರೆ ಅದು ರೆಡ್ ಕಲರ್ ಆಗೇ ಆಗುತ್ತೆ. ರೆಡ್ ಕಲರ್ ಆದರೆ ನಮಗೆ ಕನ್ಫರ್ಮ್ ಆಗುತ್ತೆ ಏನಂತ, ದಟ್ ಗಿವನ್ ಕಾಂಪೌಂಡ್ ಇಸ್ ಆಸಿಡ್ ಅಂತನ. ಅದೇ ಥರನೇ ನಾವು ಫಿನಾಪ್ತಲಿನ್ ತಗೊಂಡು, ಇಫ್ ಯು ಆಡ್ 1 or 2 drops ಆಫ್ ದ ಫಿನಾಪ್ತಲಿನ್ ಇಂಡಿಕೇಟರ್ ಟು ದ ಆಸಿಡ್, ಕಲರ್ ರಿಮೈನ್ ಸೇಮ್. ಯೂಶುವಲಿ ಫಿನಾಪ್ತಲಿನ್ ಕಲರ್ ಬಂದು ಕಲರ್ಲೆಸ್, ಅಂದರೆ ಅದಕ್ಕೆ ಕಲರ್ ಯಾವ ಥರ ಇರಲ್ಲ. ಫಿನಾಪ್ತಲಿನ್ ಇಂಡಿಕೇಟರ್ಗೆ ಕಲರ್ ಇಲ್ಲ, ಇಟ್ ಈಸ್ ಕಲರ್ಲೆಸ್. ಈ ಕೆಲವೊಂದು ಫ್ಯೂ ಡ್ರಾಪ್ಸ್ ಆಫ್ ಇಂಡಿಕೇಟರ್ನ ಆಸಿಡ್ಗೆ ಹಾಕಿದ್ರೆ ಅಲ್ಲಿ ಕಲರ್ ಏನು ಚೇಂಜ್ ಆಗಿರಲ್ಲ. ಚೇಂಜ್ ಆಗಿಲ್ಲ ಅಂದರೆ ಅದೇನದು ಆಸಿಡ್. ಅದೇ ಥರ ಲಾಸ್ಟು ಮೀಥೈಲ್ ಆರೆಂಜ್ಗೆ ಸ್ಟಾರ್ಟಿಂಗು ಆರೆಂಜ್ ಕಲರ್ ಇರುತ್ತೆ. ನಾವೇನಾದರೂ ಆಸಿಡ್ಗೆ ಹಾಕಿದ್ರೆ ಅದು ಆರೆಂಜಿಂದ ರೆಡ್ಗೆ ಚೇಂಜ್ ಆಗುತ್ತೆ. ಸೊ ಇಫ್ ಯು ಆಡ್ ಮೀಥೈಲ್ ಆರೆಂಜ್ ಟು ದ acidic solution, the entire color change from orange to red, that confirm that the given compound is acid. Okay, similarly next base ತಗೊಳ್ಳೋಣ. If you add different indicators for the base, if you use red litmus paper, if you dip inside the blue solution or base solution, ನಾವೇನು ಮಾಡಿ ಸ್ಟಾರ್ಟಿಂಗಲ್ಲಿ
3 ಬೀಕರ್ ತಗೊಂಡಿದ್ವಿ. ಸೊ ಆ 3 ಬೀಕರಲ್ಲಿ ಒಂದರಲ್ಲಿ ಆ್ಯಸಿಡ್ಡು, ಒಂದರಲ್ಲಿ ಬೇಸು, ಇನ್ನೊಂದರಲ್ಲಿ ನ್ಯೂಟ್ರಲ್ ಶುಗರ್ ತಗೊಂಡಿದ್ವಿ ಸೊಲ್ಯೂಷನ್ನ. ಸೊ ಈಗ ಈ ಬೇಸಿಕ್ ಸೊಲ್ಯೂಷನ್ಗೆ ನಾವೇ ಆದರೂ ರೆಡ್ ಲಿಟ್ಮಸ್ ಪೇಪರನ್ನು ಎದ್ದಿದ್ರೆ ಡಿಪ್ ಮಾಡಿದ್ರೆ ಆ ಕಲರ್ ಏನಾಗುತ್ತೆ? ವೆರಿ ಗುಡ್. ಸೊ ಅಲ್ಲಿ ರೆಡ್ ಇದನ್ನ ಕಲರು ಬ್ಲೂ ಆಗಿ ಚೇಂಜ್ ಆಗುತ್ತೆ. ಬ್ಲೂ ಆಗಿ ಚೇಂಜ್ ಆದರೆ ದಟ್ ಕನ್ಫರ್ಮ್ ದಟ್ ದ ಗಿವನ್ ಕಾಂಪೌಂಡ್ ಇಸ್ ಬೇಸ್. ದಟ್ ಮೀನ್ಸ್ ಇಫ್ ದ ರೆಡ್ ಲಿಟ್ಮಸ್ ಪೇಪರ್ ಚೇಂಜ್ ಟು ಬ್ಲೂ if you kept in base solution. Similarly, if you dip a blue litmus paper in the basic compound, the color remains same. Blue color ಹಂಗೆ ಇರುತ್ತೆ, ಅಲ್ಲೇನು ಯಾವ ಥರ ಚೇಂಜ್ ಆಗಲ್ಲ. ಅದೇ ಥರ ನಾವು ಫಿನಾಲ್ ಇಂಡಿಕೇಟರ್ನ ಯಾವುದೇ ಬೇಸಿಕ್ ಸೊಲ್ಯೂಷನ್ಗೆ ಆಡ್ ಮಾಡಿದ್ರೆ ಅಲ್ಲಿ ಇಮಿಡಿಯೇಟ್ ಪಿಂಕ್ ಕಲರ್ ಬರುತ್ತೆ. ಇಮಿಡಿಯೇಟು ಪಿಂಕ್ ಕಲರ್ ಬರುತ್ತೆ. ಇಫ್ ಯು ಆಡ್ 1 or few drops of phenolphthalein indicator for the bases, the entire color changes to pink color. That confirm that the compound is base. Next, ನಾವಾದರೂ ಮೀಥೈಲ್ ಆರೆಂಜನ್ನು ಬೇಸಿಗೆ ಆಡ್ ಮಾಡಿದ್ರೆ ಸೊ ಅಲ್ಲೇನಾಗುತ್ತೆ? ಸ್ಲೈಟ್ಲಿ ಇಟ್ ಬಿಕಮ್ ಯೆಲ್ಲೋ ಕಲರ್. ಸೊ ಆಸಿಡ್ಗೆ ರೆಡ್ ಆಗುತ್ತೆ, ಬೇಸ್ಗಾದರೆ ಯೆಲ್ಲೋ ಆಗುತ್ತೆ. ಅರ್ಥ ಆಗಿದೆಯಾ? ಸೊ ಬೈ ಯೂಸಿಂಗ್ ದೀಸ್ 4 ಇಂಡಿಕೇಟರ್ we can easily identify that either the given compound is acid or base or neutral. ಈಗ ನಾನು ಎರಡು ತಗೊಳ್ತೀನಿ. I will choose red litmus paper and blue litmus paper. ಇವೆರಡು ತಗೊಳ್ತೀನಿ. ತಗೊಂಡ್ಬಿಟ್ಟು ಕೊಟ್ಟಿರೋಂಥದ್ದು ನನಗೆ ಗೊತ್ತಿಲ್ಲ ಯಾವ ಆಸಿಡ್ ಅಂತ ಅಳಿಸ್ಬಿಡ್ತೀನಿ. I will take just the beaker name A ಅಂತ ಅಂದ್ಕೊಳ್ತೀನಿ. beaker name B, beaker C. ಈ ಮೂರಲ್ಲಿ ನಿಮ್ಗೆ ಗೊತ್ತಿಲ್ಲ ಯಾವುದ್ರಲ್ಲಿ ಆಸಿಡ್ ಇದೆ, ಯಾವುದರಲ್ಲಿ ಬೇಸ್ ಇದೆ, ಯಾವುದರಲ್ಲಿ ನ್ಯೂಟ್ರಲ್ ಅಂತ ಗೊತ್ತಿರಲ್ಲ. ನಾನೇನು ಮಾಡ್ತೀನಿ, ಫಸ್ಟು ರೆಡ್ ಲಿಟ್ಮಸ್ ತೊಗೊಂಡ್ಬಿಟ್ಟು ಎಲ್ಲಿ ಇಡ್ತೀನಿ ಅಂತ ಅಂದ್ಕೊಳ್ಳಿ. ಇಲ್ಲಿ ಡಿಪ್ ಮಾಡಿದಾಗ ಏನಾದರೂ ನಮಗೆ ಕಲರು ಬ್ಲೂ ಆದರೆ ಅದು ಬೇಸ್ ಅಂತ ಕನ್ಫರ್ಮ್ ಆಗುತ್ತೆ. ಇನ್ ಕೇಸ್ ಏನಾದರೂ ರೆಡ್ಡಾಗೇ ಇದ್ದರೆ ನಮಗೆ ಎರಡು ಆನ್ಸರ್ ಇರುತ್ತೆ. ಯಾವುದ್ಯಾವುದು? ಒಂದು ಆಸಿಡ್ ಆಗಿರುತ್ತೆ ಅಥವಾ ನ್ಯೂಟ್ರಲ್ ಆಗಿರುತ್ತೆ. ಓಕೆನಾ? ಇದೇನದು ಆಸಿಡ್ ಅಥವಾ ನ್ಯೂಟ್ರಲ್ ಆಗಿರುತ್ತೆ. ನೆಕ್ಸ್ಟು ಬ್ಲೂ ತಗೊಂಡು ಇದ್ರಲ್ಲಿ ಇಡೋಣ. ಅವಾಗ ಏನಾಗುತ್ತೆ? ಬ್ಲೂ ಇಂದ ರೆಡ್ ಆಗುತ್ತೆ. ಯಾವಾಗ? ಅದು ಆಸಿಡ್ ಆದರೆ. ಓಕೆನಾ? ಲೈಕ್ ವೈಸ್ ವಿ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ಇಲ್ಲಿ ನೋಡೋಣ, ನೀನು ರೆಡ್ ತೊಗೊಂಡ್ಬಿಟ್ಟು ಇಲ್ಲಿಡು ರೆಡ್ ಆಗೇ ಇದ್ದರೆ, ಬ್ಲೂ ತೊಗೊಂಡು ಇದನ್ನು ಡಿಪ್ ಮಾಡಿದಾಗ ಬ್ಲೂ ಕಲರ್ ಆಗಿದ್ರೆ ಅದು ನ್ಯೂಟ್ರಲ್ ಅಂತ ಗೊತ್ತಾಗುತ್ತೆ. ಇಲ್ಲಾದರೆ ರೆಡ್ ತೊಗೊಂಡು ಇಲ್ಲಿಟ್ರೆ ಬ್ಲೂ ಆಗುತ್ತೆ, ಬ್ಲೂ ತೊಗೊಂಡು ಡಿಪ್ ಮಾಡಿದ್ರೆ ಬ್ಲೂನೇ ಇರುತ್ತೆ. So we can confirm that the given compound is basic in nature. So that's why if you understand all these 4 indicators, we can easily identify which is the given compound is either acidic or basic, or maybe neutral solution like glucose or ethanol, or maybe a sugar solution, or maybe a distilled water also. ನೀವು ನೋಡಿರ್ತೀರಾ UPS ಬ್ಯಾಟ್ರಲ್ಲಿ ಅಥವಾ ಟ್ರ್ಯಾಕ್ಟರಲ್ಲಿ ಕೂಡ ಅಥವಾ ಕೆಲವೊಂದು ಕಾರ್ ಇಂಜಿನಲ್ಲಿ ಡಿಸ್ಟಿಲ್ ವಾಟರ್ನ ಹಾಕ್ತಾರೆ. ನಾವು UPS ಬ್ಯಾಟ್ರಲ್ಲಿ ಈ ವಾಟರ್ ಹಾಕಿದ್ರೆ ಅದನ್ನು ಡಿಸ್ಟಿಲ್ ವಾಟರ್ ಹಾಕಿದ್ರೆ ನಮಗೇನು ಸಾಕೋಡಿಲ್ಲ. ಏನಕ್ಕೆ ಅಂದರೆ ಆ ವಾಟರಲ್ಲಿರುವಂಥ ಎಲ್ಲ ಅಯಾನ್ಸನ್ನು ಅಂದರೆ ಇಂಪ್ಯೂರಿಟಿಯನ್ನು ಅವರು ತೆಗೆದುಹಾಕಿರ್ತಾರೆ. ಅಲ್ಲಿ ಅಯಾನ್ಸ್ ಇಲ್ಲ ಅಂದರೆ ಕರೆಂಟಲ್ಲಿ ಪಾಸ್ ಆಗಲ್ಲ. ನಾವಾದರೂ UPSಗೆ ನಮ್ಮ ಟ್ಯಾಪ್ ವಾಟರ್ ನಲ್ಲಿ ನೀರನ್ನು ಹಾಕಿದ್ರೆ ನಮಗೆ ಶಾಕ್ ಆಗುತ್ತೆ. ಏನಕ್ಕೆಂದರೆ ಅಲ್ಲಿ ಸ್ವಲ್ಪ ಇಂಪ್ಯೂರಿಟಿ ಇರುತ್ತೆ, ಅದು ಕರೆಂಟ್ನ ಪಾಸ್ ಮಾಡುತ್ತೆ. ಇಟ್ ಈಸ್ ಅಬೌಟ್ ಹೌ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ either acid or base or maybe neutral compound by using different indicators. Okay, it is the first chemical property of the acid and bases, that is called how to identify whether the given compound is acid, base or neutral in the laboratory. Now we can move for in the chemical property we can move for second one, that is how acids or bases react with metals. Yes or no? So how any acid or any base react with metal, we always get, listen carefully. So any acid or any base, if they react with any metal, we always get a salt along with hydrogen gas. Look at here, if you take acid like HCl, hydrochloric acid, if you take metal like zinc, so zinc chloride,
ZnCl2 ಪ್ಲಸ್ H2 ಗ್ಯಾಸ್. ಇಲ್ಲಿ ಬ್ಯಾಲೆನ್ಸ್ ಆಗಿಲ್ಲ, Zn ಒಂದಿದೆ, Zn ಒಂದಿದೆ, H ಒಂದಿದೆ, H2 ಇದೆ, ಇಲ್ಲಿ 2 ಹಾಕೋಣ. 2Cl ಇದೆ, Cl2 ಇದೆ, now it is balanced. ಸೊ ಆಸಿಡ್ ಇದೆ, ಜಿಂಕ್ ಮೆಟಲ್ ಇದೆ, ಸಾಲ್ಟ್ ಇದೆ, H2 ಗ್ಯಾಸ್ ಬಂತು. ದಟ್ ಕನ್ಫರ್ಮ್ ದಟ್ ಎನಿ ಮೆಟಲ್ಸ್ ಇಫ್ ದೇ ರಿಯಾಕ್ಟ್ ವಿತ್ ಆಸಿಡ್ಸ್ ವಿ ಆಲ್ವೇಸ್ ಗೆಟ್ ಸಾಲ್ಟ್ ಅಂಡ್ H2 ಗ್ಯಾಸ್. ಓಕೆನಾ? ಸೊ ಇದ್ರ ಮೇಲೆ ಇನ್ನೊಂದಿದೆ, ಹೌ ಜಿಂಕ್ ರಿಯಾಕ್ಟ್ ವಿತ್ ಸಲ್ಫ್ಯೂರಿಕ್ ಆಸಿಡ್ H2SO4 ಇಫ್ ಇಟ್ ಈಸ್ ರಿಯಾಕ್ಟ್ ವಿತ್ ಜಿಂಕ್ ಗ್ರಾನ್ಯೂಲ್. ಅಂದರೆ ಗ್ರಾನ್ಯೂಲ್ಸ್ ಅಂತ ಅಂದರೆ ಅದು ಪ್ಯೂರ್ ಜಿಂಕ್ ಅಲ್ಲ, ಇಂಪ್ಯೂರ್ ಜಿಂಕು, ಚಿಕ್ಕ ಚಿಕ್ಕ ಪೀಸ್ ಥರ ಇರುತ್ತೆ. ಅವಾಗ ಇದ್ದಾಗ ಏನಾಗುತ್ತೆ, ಚಿಕ್ಕ ಚಿಕ್ಕ ಪೀಸ್ ಇದ್ದರೆ ಸರ್ಫೇಸ್ ಏರಿಯಾ ಜಾಸ್ತಿ ಇರುತ್ತೆ. ಸರ್ಫೇಸ್ ಏರಿಯಾ ಜಾಸ್ತಿ ಇದ್ದರೆ ಅಲ್ಲಿ ಕೆಮಿಕಲ್ ರಿಯಾಕ್ಟಿವಿಟಿ ಬೇಗ ಆಗುತ್ತೆ, ನಮಗೆ ಬೇಗ H2 ಗ್ಯಾಸು ಬರುತ್ತೆ. ಸೊ ಸಲ್ಫ್ಯೂರಿಕ್ ಆಸಿಡ್, ಎಸ್ಪೆಷಲಿ ಇಟ್ ಈಸ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ರಿಯಾಕ್ಟ್ ವಿತ್ ಮೆಟಲ್ ಲೈಕ್ ಜಿಂಕ್, ವಿ ಗೆಟ್ ಸಾಲ್ಟ್. ಯಾವ್ದು ಬರುತ್ತೆ? ಜಿಂಕ್ ಸಲ್ಫೇಟ್ ಸಾಲ್ಟ್ ಬರುತ್ತೆ, ZnSO4 ಬರುತ್ತೆ, ಪ್ಲಸ್ H2 ಗ್ಯಾಸ್ ಬರುತ್ತೆ. ಚೆಕ್ ಮಾಡಿ ಬ್ಯಾಲೆನ್ಸ್ ಆಗಿದೆ ಇಲ್ವೋ? Zn ಎಸ್, O4 H2 ಈ ಥರ ಆರೋ ಮಾರ್ಕ್ ಮೇಲೆ ಹಾಕಿದೀವಿ ಅಂತಂದರೆ ಅದು ಗ್ಯಾಸ್ ಬರ್ತಿದೆ ಅಂತ ಅರ್ಥ. ಸೊ ವಿ ಗೆಟ್ ದ ಹೈಡ್ರೋಜನ್ ಗ್ಯಾಸ್ ವೆನ್ ಇಫ್ ಮೆಟಲ್ಸ್ ರಿಯಾಕ್ಟ್ ವಿತ್ ಆಸಿಡ್ ಆಯಿತು. ಆ ಥರ ನಾವು ಬೇಸ್ ನೋಡೋಣ. ಈಗ NaOH ಇದೆ, ಸೋಡಿಯಂ ಹೈಡ್ರಾಕ್ಸೈಡ್ ಇದೆ, ಇದಕ್ಕೆ ನಾನು ಜಿಂಕನ್ನು ಹಾಕ್ತೀನಿ, ಸಾಲ್ಟ್ ಬರುತ್ತೆ. ಯಾವ್ದು ಬರುತ್ತೆ? ಸೋಡಿಯಂ ಜಿಂಕೇಟ್ ಬರುತ್ತೆ. Na2ZnO2 ಪ್ಲಸ್ H2 ಗ್ಯಾಸ್ ಬರುತ್ತೆ. ದಟ್ ಮೀನ್ಸ್ ಮೆಟಲ್ಸ್ ರಿಯಾಕ್ಟ್ ವಿತ್ ಬೇಸ್, ದೇ ಆಲ್ಸೋ ಗಿವ್ ಸಾಲ್ಟ್ ಅಂಡ್ H2 ಗ್ಯಾಸ್. ಮೆಟಲ್ ಪ್ಲಸ್ ಆಸಿಡ್, ಸಾಲ್ಟ್ ಅಂಡ್ H2 ಗ್ಯಾಸ್. ಸೊ ಇಫ್ ಯು ರಿಮೆಂಬರ್ ದಿಸ್ ಜನರಲ್ ಈಕ್ವೇಶನ್, you can be able to answer any questions. So that means if any metal react with either acid or base, we always get salt and H2 gas. ಇದ್ರ ಮೇಲೆ ನಿಮಗೆ ಒಂದು ಡಯಾಗ್ರಾಮ್ ಇದೆ, ಅದು 2 ಮಾರ್ಕ್ಸ್ ಕೇಳ್ತಾರೆ. ಏನು ಕೇಳ್ತಾರಪ್ಪ ಅಂದರೆ, ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಟು ಶೋ ದ ಲಿಬರೇಷನ್ ಅಂಡ್ ಟೆಸ್ಟಿಂಗ್ ಆಫ್ ಹೈಡ್ರೋಜನ್ ಗ್ಯಾಸ್ ವೆನ್ ಜಿಂಕ್ ಗ್ರಾನ್ಯೂಲ್ಸ್ ರಿಯಾಕ್ಟ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್. ಅಂದರೆ ಯಾವುದೋ ಒಂದು ಜಿಂಕ್ ಮೆಟಲ್ ಅನ್ನು ನಾವು ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ಗೆ ಹಾಕಿದ್ರೆ ನಮಗೆ H2 ಗ್ಯಾಸ್ ಬರುತ್ತೆ. ಆ ಗ್ಯಾಸನ್ನು ನೀವು ಹೆಂಗೆ ಟೆಸ್ಟ್ ಮಾಡ್ತೀರಾ ಅದು ಡಯಾಗ್ರಾಮ್ ಬರ್ರಿ ಅಂತ ಕೇಳ್ತಾರೆ. ಒನ್ಸ್ ಅಗೇನ್, ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಲಿಬರೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್ ಅಂಡ್ ಟೆಸ್ಟಿಂಗ್ ಆಫ್ ಹೈಡ್ರೋಜನ್ ಗ್ಯಾಸ್ ವೆನ್ ಜಿಂಕ್ ಗ್ರಾನ್ಯೂಲ್ ರಿಯಾಕ್ಟ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್. ಇದನ್ನ ಲಾಸ್ಟ್ ಟೈಮ್ ಕೂಡ ಕೇಳಿದ್ದಾರೆ. ಆ ಡಯಾಗ್ರಾಮ್ ಹೆಂಗಪ್ಪ ಬರೀದು ಅಂದರೆ ನಾನು ತೋರಿಸಿ ನೋಡ್ಕೊಳ್ಳಿ. ಸೊ ವೆರಿ ಸಿಂಪಲ್, ನಮಗೆ ಒಂದು ಐರನ್ ಸ್ಟ್ಯಾಂಡ್ ಬೇಕಪ್ಪ, ಅದೇ ಒಂದು ಕಬ್ಬಿಣದ ರಾಡ್ ಇರುತ್ತೆ, ಅಲ್ಲಿಗೆ ಟೆಸ್ಟ್ ಟ್ಯೂಬ್ನ ನಾವು ಫಿಕ್ಸ್ ಮಾಡೋಕ್ಕೆ. ಸೊ ಈ ಥರ ಒಂದು ಐರನ್ ಸ್ಟ್ಯಾಂಡ್ ಇರುತ್ತೆ, ಇದಕ್ಕೆ ನಾವು ಒಂದು ಟೆಸ್ಟ್ ಟ್ಯೂಬನ್ನು ಫಿಕ್ಸ್ ಮಾಡಬೇಕು. ಸೊ ಫಿಕ್ಸ್ ಮಾಡೋಣ. ಆ ಟೆಸ್ಟ್ ಟ್ಯೂಬಲ್ಲಿ ನಮಗೆ ಸ್ವಲ್ಪ ಜಿಂಕ್ ಪೀಸನ್ನು, ಚಿಕ್ಕ ಚಿಕ್ಕ ಜಿಂಕನ್ನು ಆಡ್ ಮಾಡೋಣ. ಸೊ ಇಲ್ಲಿ ನಾವು ಜಿಂಕ್ನ ಆಡ್ ಮಾಡಿದ್ದೀವಿ. ನೆಕ್ಸ್ಟು ಸ್ವಲ್ಪ ಸಲ್ಫ್ಯೂರಿಕ್ ಆಸಿಡ್ ಆಡ್ ಮಾಡೋಣ. ಇದರಲ್ಲಿ ಇದೆ ಜಿಂಕ್ ಇದೆ ಮತ್ತು ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಇದೆ. ಎರಡನ್ನು ಆಡ್ ಮಾಡೋಣ. ಆಡ್ ಮಾಡಿದ್ದೀವಿ. ಇಲ್ಲಿ ಒಂದು ರಬ್ಬರ್ ಕಾರ್ನ ಕ್ಲೋಸ್ ಮಾಡ್ತೀವಿ, ಏನಕ್ಕೆ ಅಂತಂದರೆ ಆ ಗ್ಯಾಸ್ ಎಸ್ಕೇಪ್ ಆಗಬಾರ್ದು ಅಂತ. ಆ ಥರ ಒಂದು ಬೆಂಡ್ ಟ್ಯೂಬ್ ಬರುತ್ತೆ, ಅದನ್ನು ನಾವು ಡೆಲಿವರಿ ಟ್ಯೂಬ್ ಅಂತ ಕರಿತೀವಿ. ಸೊ ಅದನ್ನು ಫಿಕ್ಸ್ ಮಾಡೋಣ. ಎಲ್ಲಿ ಫಿಕ್ಸ್ ಮಾಡೋಣಪ್ಪ ಅಂತಂದರೆ ಒಂದು ಗ್ಲಾಸ್ ಟ್ರಫ್ ಅಂತ ಕರಿತೀವಿ, ಬೀಕರ್ ಅದು. ಅದರಲ್ಲಿ ನಾವು ಸೋಪ್ ಸೊಲ್ಯೂಷನ್ನ ಫಿಲ್ ಮಾಡ್ತೀವಿ. ಏನದು? ಸೋಪ್ ಸೊಲ್ಯೂಷನ್ನ ಫಿಲ್ ಮಾಡ್ತೀವಿ. ಸೊ ಏನಕ್ಕೆ ಅಂತಂದರೆ ನಿಮಗೆ ಗೊತ್ತು, ಸೋಪ್ ಸೊಲ್ಯೂಷನ್ ನಾವು ಏನಾದರೂ ಗ್ಯಾಸ್ ಬಿಟ್ಟರೆ ಅಲ್ಲಿ ಈಸಿಗೆ ಗುಳ್ಳೆ ಬರೋದ್ರೆ ಬಬಲ್ ಬರುತ್ತೆ. ಸೊ ವಿ ಕಲೆಕ್ಟ್ ಹೈಡ್ರೋಜನ್ ಗ್ಯಾಸ್ ಸೊ ಇನ್ ದ ಸೋಪ್ ಸೊಲ್ಯೂಷನ್. ಏನಕ್ಕೆ ಅಂದರೆ ನಾವು ಜಿಂಕ್ ಮೆಟಲ್ಗೆ ಆಸಿಡ್ನ ಹಾಕಿದಾಗ ನಮಗೆ ಗ್ಯಾಸ್ ಬಂತು, ಆ ಗ್ಯಾಸನ್ನು ಇಲ್ಲಿ ಕಲೆಕ್ಟ್ ಮಾಡ್ಕೊತೀವಿ ಇಲ್ಲಿ ಸೋಪ್ ಸೊಲ್ಯೂಷನಲ್ಲಿ. ಏನಕ್ಕೆ ಅಂದರೆ ಆ ಗ್ಯಾಸ್ ಇಲ್ಲಿ ಪಾಸ್ ಆದರೆ ಈಸಿಗೆ ಬಬಲ್ ಫಾರ್ಮ್ ಆಗುತ್ತೆ. ಬಬಲ್ ಫಾರ್ಮ್ ಆದರೆ ಮೇಲ್ಗಡೆ ಬರುತ್ತೆ. ಈ ಮೇಲ್ಗಡೆ ಬಂದಾಗ ನಾವು ಒಂದು ಬರ್ನಿಂಗ್ ಕ್ಯಾಂಡಲ್ನ, ಅಗರಬತ್ತಿ ಅಥವಾ ಒಂದು ಊದ್ಬತ್ತಿನ ಹಚ್ಚಿದ್ರೆ ಈಸಿಯಾಗಿ ಅಲ್ಲಿ ಏನಾಗುತ್ತೆ, ಫೈರ್ ಆಗುತ್ತೆ, ಅಂದರೆ ಕ್ಯಾಚ್ ಆಗುತ್ತೆ. ಅಲ್ಲಿ ನಮಗೆ ಪಟ್ ಪಟ್ ಅನ್ನೋ ಸೌಂಡ್ ಬರುತ್ತೆ. ಇಟ್ ಇಸ್ ಕಾಲ್ಡ್ ಪಾಪ್ ಸೌಂಡ್ ಬರುತ್ತೆ. ಮೀನ್ಸ್ ವಿ ಕ್ಯಾನ್ ಕನ್ಫರ್ಮ್ ದ ಗ್ಯಾಸ್ ಇಸ್ ಹೈಡ್ರೋಜನ್ ಗ್ಯಾಸ್ ಇಫ್ ಇಟ್ ಬರ್ನ್ ವಿತ್ ಅ ಪಾಪ್ ಸೌಂಡ್. ಓಕೆ, ಅಲ್ಲೇನಾದ್ರೂ ನಮಗೆ ಪಾಪ್ ಸೌಂಡ್ ಬಂದರೆ
ಅದು ನಮ್ಗೆ ಏನಾಗುತ್ತೆ H2 ಗ್ಯಾಸು ಲಿಬ್ರೇಟ್ ಆಗೋದು ಅಂತ ಗೊತ್ತಾಗುತ್ತೆ. ಸೊ ಕೆಮಿಕಲೇಷನ್ ಇಸ್ ಜಿಂಕ್ ಗ್ರಾನ್ಯೂಲ್ ರಿಯಾಕ್ಟ್ ವಿತ್ ಸಲ್ಫ್ಯೂರಿಕ್ ಆಸಿಡ್ ವಿ ಗೆಟ್ ಜಿಂಕ್ ಸಲ್ಫೇಟ್ ಸಾಲ್ಟ್. ಅದು ಇಲ್ಲೇ ಇರುತ್ತೆ, ಗ್ಯಾಸ್ ಮಾತ್ರ ಹೋಗುತ್ತೆ. ಯಾವ ಗ್ಯಾಸ್ ಅಪ್ಪ ಅದು? H2 ಗ್ಯಾಸು. ವಿ ಕ್ಯಾನ್ ಕನ್ಫರ್ಮ್ by bringing the burning candle near to it and it produces a pop sound that confirm that the gas is a hydrogen. Okay, so this is the second chemical property of the acid base. If they react with metal like zinc, they give salt and H2 gas. Okay, so in the next video we can go for next third chemical property.